ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ ಅಂದರೆ, ತಮ್ಮಲ್ಲಿ ನೋಡ್ಕೊಂಡು ಬಂದಿರ್ತೀರ ಅಂತ ನಂಗೆ ಗೊತ್ತು. ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಅರ್ಥ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ವಿಡಿಯೋನಾದ್ರು ನೋಡಿ, ಇಲ್ಲ ಫುಲ್ ವಿಡಿಯೋ ನೋಡಿದ್ರೆ ಇನ್ನೂ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಗೃಹಲಕ್ಷ್ಮಿ ಹಣ ತಗೊಳ್ತಿರುವಂಥ ಮಹಿಳೆಯರಿಗೆ ಮಹಿಳೆಯರಿಗೆ ಎಷ್ಟು ಈ ಒಂದು ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಹೆಸರಲ್ಲಿ ಒಂದು 2,000 ರೂಪಾಯಿ ಹಣ ಪ್ರತಿ ತಿಂಗಳು ಏನು ಒಂದು ಕೊಡ್ತಾ ಇದೆ ಕರ್ನಾಟಕದ ಮಹಿಳೆಯರಿಗೆ. ಸೊ ಅದರಿಂದ ಏನೇನು ಯೂಸ್ಫುಲ್ ಆಗ್ತಿದೆ, ಜನ ಅದನ್ನು ಯಾವ ರೀತಿ ಬಳಸ್ಕೊಳ್ತಿದ್ದಾರೆ, ಎಷ್ಟು ಮಟ್ಟಿಗೆ ಅದು ಜನಕ್ಕೆ ತಲುಪ್ತಿದೆ, ಎಷ್ಟು ಮಟ್ಟಿಗೆ ಅದನ್ನು ಬಳಸ್ಕೊಂಡು ಯಾರ್ಯಾರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋ ಅಂತ ನಿಮಗೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಚಾನಲ್ನ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬಿಡಿ. ಹಾಗೆ ಆದಷ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರ, ವಿಡಿಯೋನ ಶುರು ಮಾಡೋಣ. ಒಂದು ಕಾಂಗ್ರೆಸ್ ಸರ್ಕಾರ ಏನು ಆಡಳಿತಕ್ಕೆ ಬರೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರದವ್ರು ಹೇಳೋ ಪ್ರಕಾರ ಮಹಿಳೆಯರೇ ಅತಿ ಹೆಚ್ಚಿನ ಒಂದು ಓಟನ್ನು ಹಾಕಿರೋದು. ಸೊ ಅದಕ್ಕೋಸ್ಕರ ನಾವು ಮಹಿಳೆಯರಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಬಿಟ್ಟು ಮಹಿಳೆಯರಿಗೆ ಒಂದಷ್ಟು ಅವ್ರಿಗೆ ಯೂಸ್ಫುಲ್ ಆಗಲಿ, ಅವರ ಒಂದು ಬದುಕಿಗೆ ಒಂದಷ್ಟು ಆಸರೆ ಆಗಲಿ ಅನ್ನೋ ರೀಸನಿಂದ ಈ ಒಂದು ಯೋಜನೆಗಳನ್ನು ಅತಿ ಹೆಚ್ಚಾಗಿ ಮಹಿಳೆಯರಿಗೆ ಕೊಟ್ಟಿರುವಂಥದ್ದು ಅಂತ ಹೇಳಿರುವಂಥದ್ದು. ಸೊ ಅದರಲ್ಲಿ ಒಂದು ಯೋಜನೆ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಗೃಹಲಕ್ಷ್ಮಿ ಹಣ. ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಪ್ರತಿ ಮನೆ ಯಜಮಾನಿ ಒಬ್ಬರಿಗೆ 2,000 ರೂಪಾಯಿ ಹಣ ಕೊಡ್ತೀವಿ ಅಂತೇಳಿ ಇಲ್ಲಿ ತನಕ ನಿಮ್ಗೆ ಗೊತ್ತಾಗಿರುತ್ತೆ. ಒಂದು 15 ಕಂತಿನ ಹಣ ತನಕ ಕೂಡ ಒಂದಷ್ಟು ಜನಕ್ಕೆ ತಲುಪಿರುವಂಥದ್ದು. ಆದರೆ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, ಆ ಒಂದು ಅಮೌಂಟನ್ನು ತೊಗೊಂಡು ಒಂದಷ್ಟು ಜನ ತುಂಬ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋದಕ್ಕಿಂತ ತುಂಬ ಕಡಿಮೆ ಇರುತ್ತೆ ಚಾನ್ಸಸ್. ಏನಕ್ಕಪ್ಪ ಅಂತ ಹೇಳಿದ್ರೆ, ಅದನ್ನು ಗಂಡಸರಿಗೆ ಕೊಟ್ಟರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತಿತ್ತು. ಆದರೆ ಇದನ್ನು ಮನೆ ಯಜಮಾನಿಗಳಿಗೆ ಕೊಡ್ತಿರೋದ್ರಿಂದ ಸೊ ಅವ್ರಿಗೂ ಕೂಡ ಒಂದು ಸಂಸಾರನ ಯಾವ ಥರ ಮೇಂಟೈನ್ ಮಾಡೋದು, ಹೆಂಗೆ ನಡೆಸೋದು ಅನ್ನೋದು ಗೊತ್ತಿರೋದ್ರಿಂದ ಸೊ ಅವ್ರು ಯಾವುದೇ ಥರ ಒಂದು 2,000 ರೂಪಾಯಿನ ತೊಗೊಂಡು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದೇ ಒಂದು ಸಾಲಿಗೆ ಒಂದು ವಿಷಯ ಬಂದಿದೆ. ಏನಪ್ಪ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿಯಿಂದ ಏನು 2,000 ರೂಪಾಯಿ ಅಮೌಂಟನ್ನು ಸರ್ಕಾರ ಕೊಡ್ತಿತ್ತು 15 ಇಲ್ಲಿವರೆಗೂ. ಸೊ ಆ ಒಂದು ಅಮೌಂಟಿಂದ ಅತ್ತೆ ಸೊಸೆ ಇಬ್ಬರು ಸೇರಿ ಬೋರ್ವೆಲ್ಲನ್ನು ಕೊರೆಸಿರುವಂಥದ್ದು, ಕೊಳವೆ ಬಾವಿ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡಿಸಿರುವಂಥದ್ದು ಸ್ನೇಹಿತರೆ. ಎಲ್ಲ ಕನ್ಫ್ಯೂಸ್ ಆಗ್ಬೋದು. ಸೊ ನಿಜವಾಗ್ಲೂ ನಡೆದಿರುವಂಥದ್ದು ಇದು ಗದಗ ಜಿಲ್ಲೆಯ ಗಜೇಂದ್ರಗಡ, ಆಯಿತಾ. ಗದಗ ಜಿಲ್ಲೆಯ ಗಜೇಂದ್ರಗಡ ಅನ್ನೋ ಒಂದು ಹಳ್ಳಿಯಲ್ಲಿ ಸೊ ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಈ ಒಂದು ಕೆಲಸನ ಮಾಡಿರುವಂಥದ್ದು. ಅತ್ತೆ ಹೆಸರು ಬಂದ್ಬಿಟ್ಟು ಮಾಮೂಬಿ ಅಂತೇಳಿ, ಸೊಸೆ ಬಂದ್ಬಿಟ್ಟು ರೋಷನ್ ಬೇಗಂ. ಸೊ ಇಬ್ಬರು ಕೂಡ ಸೇರಿಕೊಂಡು ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಪ್ರತಿ ತಿಂಗಳು ಒಂದು ಗೃಹಲಕ್ಷ್ಮಿ ಹಣವನ್ನು 2,000 ರೂಪಾಯಿ ಕೊಡ್ತಾ ಇತ್ತು. ಸೊ ಆ ಎಲ್ಲ ಒಂದು ಹಣವನ್ನು ಕೂಡ ಇವರು ಕೂಡಿಟ್ಕೊಂಡು ಅವರ ಒಂದು ಊರಿನಲ್ಲಿ ಒಂದು ಕೊಳವೆ ಬಾವಿಯನ್ನು ಮಾಡಿಸಿರುವಂಥದ್ದು. ಓಕೆನಾ. ಸೊ ಹತ್ತತ್ರ ನಿಮಗೆ ಸ್ಟಾರ್ಟಿಂಗ್ ಏನು ಯೋಜನೆಯನ್ನು ಅನೌನ್ಸ್ಮೆಂಟ್ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಅವ್ರಿಗೆ ಅಮೌಂಟು ಎಲ್ಲ ತಿಂಗಳದು ಪ್ರತಿ ತಿಂಗಳು ಮಿಸ್ ಆಗದೆ ಹೋಗಿದೆ ಅಂತ ಹೇಳಿದ್ರೆ ಹತ್ತತ್ರ ಅವ್ರಿಗೆ ಅಮೌಂಟು ಎಷ್ಟಾಗಿರ್ಬೋದು ಅಂದರೆ 44,000 ರೂಪಾಯಿ ತನಕ ಸಿಕ್ಕಿರುತ್ತೆ. ಓಕೆನಾ. ಸೊ ಆದರೆ ಒಂದು ಕೊಳವೆ ಬಾವಿ ತೆಗೆಸೋಕ್ಕೆ 60,000 65,000 ಚಿಲ್ಲರೆ ಆಗಿದೆ ಅಂತೆ. ಸೊ ಇನ್ನು ಮಿಕ್ಕಿದಂಥ ಹಣನ ಅವರ ಮಗನ ಹತ್ರ ಈಸ್ಕೊಂಡು ಏನು 44 ಇಲ್ಲ 45,000 ರೂಪಾಯಿನ ಏನು ಕೂಡಿಟ್ಟಿದ್ರು ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿರುವಂಥ ಹಣನ, ಸೊ ಅದಕ್ಕೆ ಒಂದು ಮಗನಿಂದ ಸಹಾಯ ತಗೊಂಡು ಇನ್ನು ಸ್ವಲ್ಪ ಅಮೌಂಟನ್ನು ಹಾಕಿ ಒಂದು ಕೊಳವೆ ಬಾವಿಯನ್ನು ತೆಗೆಸಿರುವಂಥದ್ದು. ಸೊ ಇದೆಲ್ಲ ಒಂದು ಕಡೆ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಗೊತ್ತೇ ಇರುತ್ತೆ ಈ ಒಂದು ರಾಜ್ಯ ಸರ್ಕಾರ ಏನಿದೆ, ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ಯಾವಾಗಿಂದ ಕೊಡೋಕ್ಕೆ ಶುರು ಮಾಡ್ತು, ಸೊ ಅವಾಗಿಂದ ಒಂದಷ್ಟು ನ್ಯೂಸ್ಗಳು ವೈರಲ್ ಆಗಿರುವಂಥದ್ದು. ಸೊ ನಿಮಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಅಂದ್ಕೊಳ್ತೀನಿ ಆ ಒಂದು ವಿಷಯದ ಬಗ್ಗೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಇದು ಬೋರ್ವೆಲ್ ಕೊಡಿಸಿರೋದು ಇದೊಂದೇ ಅಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ. ಈ ಗೃಹಲಕ್ಷ್ಮಿ ಅಮೌಂಟನ್ನು ಏನು ತಗೊಳ್ತಿದ್ರು ಒಬ್ಬರು ವಯಸ್ಸಾದಂಥವ್ರು, ಸೊ ಆ ಒಂದು ಗೃಹಲಕ್ಷ್ಮಿ ಹಣವನ್ನು ಕೂಡಿ ಇಟ್ಕೊಂಡು ಇಡೀ ಊರಿಗೆ ಅವರು ಊಟ ಹಾಕ್ಸಿದ್ರಂತೆ. ಓಕೆನಾ. ಸೊ ಅದು ಕೂಡ ನಡೆದಿರುವಂಥದ್ದು. ಒಬ್ಬರು ಮಹಿಳೆ ಯಾರೋ ಒಬ್ಬರು ಫ್ಯಾನ್ಸಿ ಸ್ಟೋರ್ ಏನೋ ಮಾಡ್ಕೊಂಡ್ರಂತೆ. ಈ ಒಂದು ಗೃಹಲಕ್ಷ್ಮಿ ಹಣದಿಂದ ಬರುವಂಥ ಹಣವನ್ನೆಲ್ಲ ಸಂಗ್ರಹಿಸ್ಕೊಂಡು ಬೆಳಗಾವಿಲಿ ಯಾವುದೋ ಒಂದು ಮಹಿಳೆ ಅವ್ರ ಪತಿಗೆ ಕಣ್ಣು ಆಪರೇಷನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಿರ್ತಕ್ಕಂಥ ಅಮೌಂಟ್ನ ಈಗ ಕೂಡಿಟ್ಕೊಂಡು ತನ್ನ ಪತಿಗೆ ಅವ್ರ ಗಂಡಂಗೆ ಕಣ್ಣು ಆಪರೇಷನನ್ನು ಮಾಡಿಸಿರುವಂಥದ್ದು. ಮಲ್ಲವ ಮೇಟಿ ಅನ್ನುವಂಥ ಒಬ್ಬರು ಮಹಿಳೆ, ಸೊ ಅವ್ರಿಗೆ ಬರ್ತಿದ್ದಂಥ ಗೃಹಲಕ್ಷ್ಮಿ ಹಣ ಏನಿತ್ತು, ಸೊ ಆ ಒಂದು ಎಲ್ಲ ಹಣವನ್ನು ಕೂಡ ಇಟ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಾರೆ ಗೊತ್ತಾ ವಿದ್ಯಾರ್ಥಿಗಳು. ಸೊ ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ 1 ರೂಪಾಯಿನೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳದೆ
ಆ ಒಂದು ವಿದ್ಯಾರ್ಥಿಗಳು ಯೂಸ್ಫುಲ್ ಆಗಲಿ, ಅವ್ರಿಗೂ ಕೂಡ ನಾನು ಬೆಳಕಾಗೋಣ ಅಂತ ಅನ್ನೋ ಒಂದು ರೀಸನಿಂದ ಈ ಒಂದು ಗೃಹಲಕ್ಷ್ಮಿ ಹಣದಿಂದ ಒಂದು ಗ್ರಂಥಾಲಯನ ಓಪನ್ ಮಾಡಿದ್ದಾರೆ, ಆಯಿತಾ. ಸೊ ಈ ಥರ ಒಳ್ಳೊಳ್ಳೆ ಕೆಲಸಗಳು ಆಗ್ತಿರೋದು ಎಲ್ಲೋ ಒಂದು ಕಡೆ ಅದರಿಂದ ಕೆಟ್ಟ ಕೆಲಸ ಆಗ್ತಿದ್ರೆ ನಿಜವಾಗ್ಲೂ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಿತ್ತು. ಆ ಒಂದು ಯೋಜನೆಯನ್ನು ಕೊಟ್ಟಿರೋದು ಸರ್ಕಾರಕ್ಕೂ ಜನ ಬೈಕೊಳ್ಳೋರು, ಮತ್ತು ಕೆಟ್ಟ ಹೆಸರು ಕೂಡ ಬರ್ತಿತ್ತು. ಸೊ ಆದರೆ ಇದೆಲ್ಲ ಕೂಡ ಒಳ್ಳೆ ಕೆಲಸಗಳಾಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೂ ಒಂದು ಒಳ್ಳೆ ಹೆಸರು ಬರುತ್ತೆ ಅಂತ ಈ ಒಂದು ಅಂದ್ಕೊಳ್ತೀನಿ, ಓಕೆನಾ. ಸೊ ಇದನ್ನು ಈ ಥರ ಬಳಸ್ಕೊಳ್ತಿದ್ದಾರೆ ಅಂತಂದರೆ ಎಲ್ಲ ಒಂದು ಒಳ್ಳೆ ಉದ್ದೇಶಕ್ಕೆ ಸರ್ಕಾರ ಕೊಟ್ಟಿದೆ ಅಂತ ಅಂದರೂ ಕೂಡ ಅದನ್ನು ಒಳ್ಳೆ ಉದ್ದೇಶಕ್ಕೆ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತಂದರೆ ಎಲ್ಲ ಒಂದು ಕಡೆ ಈ ಒಂದು ಯೋಜನೆ ತುಂಬ ಸಕ್ಸಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಬರೀ ಆ ಥರನೇ ಅಂತಲ್ಲ, ಇನ್ನು ಮಿಕ್ಕಿದ್ದ ಮಹಿಳೆಯರು ಯಾರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿಲ್ವ ಅಂತಂದರೆ ಒಳ್ಳೆದಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಪಾಪ ಒಬ್ಬರು ಫ್ಯಾಮಿಲಿ ನಡೆಸೋದಕ್ಕಾಗಿರ್ಬೋದು, ಒಬ್ಬರು ಆಸ್ಪತ್ರೆ ಖರ್ಚಿಗಾಗಿರ್ಬೋದು. ಸೊ ಈ ಥರ ತುಂಬ ಜನ ತುಂಬ ಒಂದು ಒಳ್ಳೆ ಕಾರಣಗಳಿಗೆ ಆ ಒಂದು ಅಮೌಂಟನ್ನು ಯೂಸ್ ಮಾಡ್ಕೊಂಡಿರುವಂಥದ್ದು. ಇದೊಂದು ವಿಷಯ ನಿಮ್ಗೆ ತಲುಪಿಸ್ಬೇಕಿತ್ತು, ಸೊ ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೇನೇ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಈ ಒಂದು ವಿಷಯ ತಿಳ್ಕೊಂಡಿಲ್ಲ ಅಂತ ನಿಮ್ಮ ಸ್ನೇಹಿತರು ಕೂಡ ತಿಳ್ಕೊಂಡಂಗೆ ಆಗುತ್ತೆ. ಸೊ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಸಿಗೋಣ. ಟೇಕ್ ಕೇರ್, ಸೇಫ್, ಬಾಯ್.